ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಸ್ನೇಹಿತೆ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ. ಇವತ್ತು ನಾನು 3ನೇ ದಿನದ ವ್ಲಾಗ್ ಮಾಡ್ತಾಯಿದ್ದೀನಿ. ಅದು ಬಂದು ಊರಲ್ಲಿ ಏನಾಯಿತು ಅಂತ ಹೇಳಿದ್ರೆ, ನನ್ನ ಸ್ಪೆಷಲ್ ನಾಟಿ ಕೋಳಿ ಅಂದರೆ ಮೊಟ್ಟೆ ಕೋಳಿ ಸಾರು ಮುದ್ದೆ ತಿನ್ನಬೇಕು ಅಂತ ಅಮ್ಮ ಸಿಸ್ಟರ್ಸ್ ಇಬ್ಬರೂ ಇಷ್ಟಪಟ್ಟರು. ಸರಿ ಓಕೆ ಮಾಡೋಣ, ನನಗೂ ತಿನ್ನಬೇಕು ಅಂತ ಅನಿಸ್ತಿತ್ತು ಚಿಕನ್ ಸಾರು. ಅಲ್ಲಿ ಅಮ್ಮ ಬಂದಿದ್ದಾಗ ಒಂದ್ಸಲ ಮನೇಲಿ ಮಾಡಿದ್ವಿ, ಅದಕ್ಕೆ ಅಮ್ಮಗೆ ಇಷ್ಟ ಆಯಿತು ಅಂತೇಳಿ ಮಾಡಿ ಅಂತ ಹೇಳಿದ್ರು. ಸರಿ ಅಂದ್ಬಿಟ್ಟು ಮಾಡೋಣ ಅಂತ ಮಾಡ್ತಿದ್ದೆ. ನೋಡಿ, ಅದೇ ಈ ವ್ಲಾಗ್ ಆಗಿರುತ್ತೆ. ಮತ್ತು ಹೇಗೆಲ್ಲ ಎಂಜಾಯ್ ಮಾಡಿದ್ವಿ, ಮತ್ತು ಇವತ್ತು ಕೂಡ ಒಂದು ಆಟಗಳನ್ನ ಆಡಿದ್ದೀವಿ. ಏನೇನು ಆಟ ಆಡಿದ್ವಿ ಏನು ಅನ್ನೋದನ್ನ ಕಂಪ್ಲೀಟ್ ವೀಡಿಯೋ ನೋಡಿ. ಐ ಥಿಂಕ್ ನೀವು ಈ ವಿಡಿಯೋಗಳನ್ನೆಲ್ಲ ಇಷ್ಟಪಡ್ತಿದ್ದೀರಾ ಅಂತ. ನನ್ನ ವೀಡಿಯೋ ಏನಾದರೂ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನನ್ನ ಚಾನಲ್ನ ಮರೀದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನನ್ನ ವೀಡಿಯೋ ನಿಮಗೆ ಹಾಕಿದ ತಕ್ಷಣ ನೋಟಿಫಿಕೇಷನ್ ಬರಬೇಕು ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಪಕ್ಕದಲ್ಲಿ ಬೆಲ್ ಐಕನ್ ಇರುತ್ತಲ್ಲ, ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ನಿಮಗೆ ನಾನು ಅಪ್ಲೋಡ್ ಮಾಡಿದ ತಕ್ಷಣವೇ ನೋಟಿಫಿಕೇಷನ್ ಬರುತ್ತೆ. ಆಗ ನೀವು ನನ್ನ ವೀಡಿಯೋನ ಫಸ್ಟ್ ವಾಚ್ ಮಾಡ್ಬೋದು. ಕೀಪ್ ವಾಚಿಂಗ್ ಗಾಯ್ಸ್. ಇಲ್ಲಿ ನಾನು ಬಂದು ಚಿಕನ್ ಸಾರಿಗೆ ಎಲ್ಲ ರೆಡಿ ಮಾಡ್ತಾಯಿದ್ದೆ. ಅಮ್ಮ ಕೂಡ ಅಮ್ಮ ಎಲ್ಲೆಲ್ಲಿ ಇಟ್ಟಿದ್ದಾರೆ ಏನು ಅನ್ನೋದನ್ನ ಸ್ವಲ್ಪ ಐಟಮ್ಸ್ಗಳನ್ನ ಕೇಳ್ತಿದ್ದೆ, ಹಂಗಂಗೆ ಕೊಡ್ತಾಯಿದ್ರು. ನಾನು ಕೂಡ ಚಿಕನ್ ಸಾರಿಗೆ ನಿಮ್ಗೆ ಗೊತ್ತಿದೆ ಅಂತ ಅನಿಸುತ್ತೆ ನಾನು ಚಿಕನ್ ಸಾರು ಹೇಗೆ ಮಾಡ್ತೀನಿ ಅಂತ. ವ್ಲಾಗಲ್ಲಿ ನಾನು ತೋರಿಸಿದ್ದೀನಿ ನಾನು ಚಿಕನ್ ಸಾರು ಹೇಗೆ ಮಾಡೋದು ಅಂತ. ಯಾರಿಗಾದ್ರೂ ಗೊತ್ತಿಲ್ಲ ಅಂತ ಹೇಳಿದ್ರೆ ಫಸ್ಟ್ ಹೋಗಿ ವಾಚ್ ಮಾಡಿ ಚಿಕನ್ ಸಾರು ಹೇಗೆ ಮಾಡೋದು ಏನು, ನಾನು ಯಾವ ಥರ ಮಾಡ್ತೀನಿ ಅನ್ನೋದನ್ನ ನಾನೊಂದು ವ್ಲಾಗ್ ಮಾಡಿದ್ದೀನಿ, ಅದರಿಂದ ನೀವು ತಿಳ್ಕೊಬೋದು. ಎಲ್ಲರೂ ಇಷ್ಟಪಟ್ಟರು ಚಿಕನ್ ಸಾರು ಚೆನ್ನಾಗಿತ್ತು ಅಂತ ಹೇಳಿ. ಅವತ್ತು ನಾನು ಮಾಡೋಣ, ನನಗೂ ಚಿಕನ್ ಸಾರು ತಿನ್ನಬೇಕು ಅಂತ ಅನಿಸ್ಬಿಟ್ಟಿತ್ತು. ಯಾಕಂದರೆ ಕೇರಳ ಸ್ಟೈಲ್ ಅವರೇ ಬೇರೆ ಥರ ಮಾಡ್ತಾರಲ್ವ, ನಾವೇ ಬೇರೆ ಥರ ಮಾಡ್ತೀವಲ್ವ, ಅದಕ್ಕೂ ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ ಅಂತೇಳಿ ಅದನ್ನೇ ಮಾಡೋಣ ಅಂತೇಳಿ ಮಾಡ್ತಿದ್ದೆ. ಅದ್ರ ಜೊತೆ ಮುದ್ದೆ ಇದ್ದರೆ ಸಖತ್ತಾಗಿರುತ್ತಲ್ವ. ಆಮೇಲೆ ಮುದ್ದೆ ತುಂಬ ಇಷ್ಟ ಅವರಿಗೆ, ಅದಕ್ಕೇ ಮುದ್ದೆ ಕೂಡ ಮಾಡಿಬಿಡೋಣ ಅಂತೇಳಿ ಮುದ್ದೆನೂ ನಾನೇ ಮಾಡ್ತಾಯಿದ್ದೆ. ಮುದ್ದೆ ಸಾಂಬಾರು ತುಂಬ ಟೇಸ್ಟಿಯಾಗಿತ್ತು. ಬನ್ನಿ ನೋಡೋಣ. ನಾನು ಇದು ಮುದ್ದೆ ವ್ಲಾಗ್ ಹಂಗೆ ಮಾಡ್ತಾಯಿದ್ನಲ್ವ, ಕಂಟಿನ್ಯೂಸ್ ಆಗಿ ಹಂಗೆ ಇರಲಿ. ಸ್ವಲ್ಪ ಫಾಸ್ಟ್ ಫಾರ್ವರ್ಡ್ ಮಾಡಿದ್ದೀನಿ, ಇದೆ ತುಂಬ ದೊಡ್ಡ ಇದಾಗ್ಬಿಡುತ್ತೆ ಅಂತೇಳಿ ಫಾಸ್ಟ್ ಫಾರ್ವರ್ಡ್ ಮಾಡಿದ್ದೀನಿ ಮುದ್ದೆ ಮಾಡೋದನ್ನ ಮಾತ್ರ. ನೋಡಿ, ನಿಮಗೆ ಈ ವ್ಲಾಗ್ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ. ಅಮ್ಮ ಇನ್ನೂ ಚಿಕನ್ ಹಾಗೆ ಇದೆ, ಇದರಲ್ಲಿ ಏನು ಮಾಡ್ತಾರೆ ಗೊತ್ತಿಲ್ಲ. ಆ್ಯಂಡ್ ಮುದ್ದೆ ಇಷ್ಟು ಮಾಡಿದ್ದೀನಿ, ಬಿಸಿ ಇದೆ. ಅಮ್ಮ ನಮಗೋಸ್ಕರ ಒತ್ತು ಸೌದೆ ಮಾಡಿದರು, ಆಮೇಲೆ ದೋಸೆ ಮಾಡಿದರು, ಎಷ್ಟು ಮಾಡಿಕೊಟ್ಟಿದ್ದಾರೆ. ಇದು ಕಬಾಬ್ ಮಾಡಿತ್ತು ನೆನ್ನೆ. ಈಗ ಬನ್ನಿ ಏನು ಮಾಡ್ತಿದ್ದಾರೆ ಅಂತ ನೋಡೋರಂತ. ಏನಮ್ಮ ಕಂಡಿಡಿಯಮ್ಮ, ಹೇಳಿ ಇನ್ನೊಂದ್ಸಲ ಹೇಳಿ. ನಾನು ಕಂಡಿಡಿತೀನಿ. ಹೇಳಿದ್ರೆ ಪರವಾಗಿಲ್ಲ, ಹೇಳಿ ಇವಾಗ ಮಾಡಿ, ನಮಗೆ ಗೊತ್ತಾಗ್ಲಿಲ್ಲ ನೋಡು. ಗೊತ್ತಾಯ್ತು ನನಗೆ, ನಂಗೆ ಗೊತ್ತಾಯ್ತು. ನಾನು ಆವಾಗಲೇ ಹೇಳ್ದೆ ಅವ್ರಿಗೆ, ಅದಕ್ಕೆ ನಾನು ಹೇಳ್ದೆ ಅವ್ರು ಹೇಳಿದಕ್ಕೆ. ನಿನ್ನ ಅಂತ ಹೇಳಿ, ಆಮೇಲೆ ಗೊತ್ತಾಗುತ್ತೆ ಅವ್ರಿಗೆ. ಇನ್ನೊಂದು ಕನಸು, ಆಲೋಚನೆನಾ? ಇನ್ನೊಂದು ಹೇಳ್ರಿ. ಜ್ಞಾನ, ಕಲೆ, ಯೋಚನೆ, ನೆನಪ. ನೆನಪು. ಹೇಳಿ. ಅದೇ ನಮ್ಗೆ ಗೊತ್ತಾಗ್ತಾ ಇರಲಿಲ್ಲ. ಇದು ಯೋಚನೆ ಅನ್ನೋದೇ ಗೊತ್ತಾಯ್ತು. ನೆನಪು ಅಂತ ಬರ್ತಾನೆ ಅಂತ ಹೇಳ್ತಾರೆ. ನಾನೊಂದು ಹೇಳ್ತೀನಿ. ಆನಂದ ಚಿಕನ್ ಏನು ಅವರಿಗೆ ಹೇಳ್ಬೇಕಂತ ಯಾಕೆ
ಅದು ಊಟಕ್ಕೆ ಚಿಲ್ಲಿ ಗೋಬಿ ಮತ್ತು ಚಿಕನ್ದು ಸುಕ್ಕ ಮಾಡಿದರು. ಮತ್ತು ಇದು ಬಂದು ಫ್ರಾನ್ಸ್ದು ಮತ್ತು ಮಾಮೂಲಿ ಮಂಗಳೂರು ರೈಸು. ಇದು ಬಂದು ಮಾರ್ನಿಂಗ್ ಬ್ರೇಕ್ಫಾಸ್ಟ್ದು ನಾನು ತೊಗೊಂಡಿರೋದು. ನೈಟು ವಿಡಿಯೋ ಮಾಡೋದಕ್ಕಾಗಲಿಲ್ಲ, ನೈಟ್ ಏನು ತಿಂದ್ವಿ ಅಂತೇಳಿ. ನೈಟು ನಿಮಗೆ ಗೊತ್ತು, ಮುದ್ದೆ ಮತ್ತು ಮೊಟ್ಟೆ ಕೋಳಿ ಸಾರು. ಇದು ಬಂದು ಮಾರ್ನಿಂಗ್ ಬ್ರೇಕ್ಫಾಸ್ಟು. ಸಕ್ಕತ್ತಾಗಿತ್ತು, ಎಲ್ಲಾದರೂ ಟೇಸ್ಟು. ಈಗಲೂ ವಾಯ್ಸ್ ರೆಕಾರ್ಡ್ ಮಾಡಬೇಕಾದ್ರೆ ಬಾಯಲ್ಲಿ ನೀರು ಬರ್ತಾಯಿದೆ, ಅಷ್ಟು ಯಮ್ಮಿ ಆಗಿತ್ತು. ಇವಾಗ ನಾವು ಸುಮ್ಮನೆ ಅಲ್ಲಿ ವಾಕಿಂಗ್ ಹೋಗ್ಬಿಟ್ಟು ಬರೋಣ ಅಂತ ಹೋಗ್ತಿದ್ದೀವಿ ಮೇಲೆ ಫುಲ್ಲು. ನೋಡಿ, ಬೆಳಗ್ಗೆ ಅನ್ಕೋಬಿಡಿ, ಇವತ್ತು ಆ್ಯಕ್ಚುಲಿ ಸಂಡೇ ಫೇಸ್ ವಾಶಿಗೆಲ್ಲ ರಜಾ ಇರುತ್ತೆ. ಸೊ ಅದಕ್ಕೆ ಇವಾಗ ಅಲ್ಲಿಗೆ ಹೋಗ್ತಾಯಿದ್ದೀವಿ. ಇವಾಗ ಎಷ್ಟು ಗೊತ್ತಾ ಟೈಮು? 6:18 ಅಂದರೆ ಬೆಳಗಿನ ಜಾವ ಅಲ್ಲ, ಸಾಯಂಕಾಲ 6:18 ಆಗಿದೆ ಟೈಮು. ಇವಾಗ ಅಲ್ಲಿ ಸುಮ್ಮನೆ ಅಲ್ಲಿ ಹೋಗ್ಬಿಟ್ಟು ಬರೋಣ ಅಂತೇಳಿ ವಾಕಿಂಗ್ ಹೋಗ್ತಾ ಇದ್ದೀವಿ. ಸಂಜೆ ಏನಂತಾರೆ ಬೆಂಕಿ ಹಚ್ಕೊಂಡೋಕ್ಕೆ? ಫೈರ್ ಕ್ಯಾಂಪ್. ಸಂಜೆ ಫೈರ್ ಕ್ಯಾಂಪ್ ಇದೆ, ಡ್ಯಾನ್ಸ್ ಎಲ್ಲ ಮಾಡ್ತೀವಿ, ನಿಮಗೆ ವಿಡಿಯೋ ಮಾಡಿ ತೋರಿಸ್ತೀವಿ. ನೋಡಿ, ಇಲ್ಲೇ ಫೈರ್ ಕ್ಯಾಂಪ್ ಮಾಡೋದು. ಮಳೆ ಬಂದಿಲ್ಲ ಅಂದರೆ, ಮಳೆ ಬಂದ್ಬಿಟ್ರೆ ಮಾಡೋಕ್ಕಾಗಲ್ಲ. ಅದಕ್ಕೆ ನೋಡೋಣ, ಸಂಜೆ ಫೈರ್ ಕ್ಯಾಂಪ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಡ್ಯಾನ್ಸ್ ಎಲ್ಲ ಇರುತ್ತೆ, ನಿಮಗೂ ಕೂಡ ವಿಡಿಯೋ ಮಾಡಿ ತೋರಿಸ್ತೀನಿ. ಕೀಪ್ ವಾಚಿಂಗ್ ಗಾಯ್ಸ್, ನೋಡ್ತಾ ಇರಿ. ಅಲ್ಲಿ ಮೇಲೆ ಹೋದ್ಮೇಲೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ನಾನು ಹೋಗೋದೇ ಕಷ್ಟ ನೋಡಿ, ಎಷ್ಟು ಅಪ್ಪಿದೆ, ಇನ್ನೂ ಅಪ್ಪಿದೆ. ಹಿಂಗೆ ಅಪ್ಪ ಹತ್ತಬೇಕು ಮೇಲೆ. ನಮ್ಮಮ್ಮನೂ ಬರ್ತಾ ಇದ್ದಾರೆ. ಆಲ್ರೆಡಿ ಕಾಲೆಲ್ಲ ನೋವಾಗ್ಬಿಟ್ಟಿದೆ. ಮಂಚು ಹಿಂಗೈತಲ್ಲ. ಅಲ್ಲೇನಲ್ಲಿ ಮಂಜ ಅಷ್ಟೊಂದು ಹೊಗೆ. ನೀರಿದೆಯಲ್ಲ, ಅದಕ್ಕೆ ಅಲ್ಲಿ ಜಾಸ್ತಿ ಅಲ್ಲ ಅಮ್ಮ. ನೀರೈತಲ್ಲ ಅಲ್ಲಿ ಮಾತ್ರ ನೋಡು ಮಂಜು ಜಾಸ್ತಿ. ನಾವು ಮೊನ್ನೆ ಎಲ್ಲ ವೀಡಿಯೋ ಮಾಡೋದ್ವಲ್ಲ, ನೀರು ಅದಲ್ಲೇ ಇರೋದು. ಇಲ್ಲಿಂದ ಸ್ವಲ್ಪ ಆ ಕಡೆ ಹೋಗ್ಬೇಕಷ್ಟೇ, ಅದಕ್ಕೆ ಅಲ್ಲಿ ಜಾಸ್ತಿ ಮಂಜು. ನೋಡಿ ಗೈಸ್, ಅಲ್ಲಿಂದ ಇಲ್ಲಿಗೆ ಬಂದು ನೆಟ್ವರ್ಕ್ಗೋಸ್ಕರ ಬಂದಿದ್ದೀವಿ. ಎಲ್ಲರೂ ಫೋನ್ ಇಟ್ಕೊಂಡು ಫೋನಲ್ಲಿ ಮಾತಾಡ್ತಾ ಇದ್ದಾರೆ. ನಾನು ನೋಡಿ ಇಲ್ಲಿ ಕೂತಿದ್ದೀನಿ, ಎಲೆ ಇಟ್ಕೊಂಡು ಕೂತಿದ್ದೀನಿ ಗಾಯ್ಸ್. ಎಷ್ಟು ಬೇಜಾರಾಗ್ತಿ ಇಷ್ಟು ಹೊತ್ತಲ್ಲಿ ನೀವು ಇರಲ್ಲ. ನಾವು ಇಷ್ಟೊತ್ತು ನಾಳೆ ಇಷ್ಟೊತ್ತು ನಾವಿರಲ್ಲ. ನೋಡ್ಲಿಕ್ಕಿಲ್ಲ ಯಾರು ಇಲ್ಲಿ ಬಂದು ಸಾನು ಮತ್ತು ಅಮ್ಮ ಇಬ್ಬರು ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ತಾಯಿದ್ರು, ಡ್ಯಾನ್ಸ್ ಆಡಿ ತೋರಿಸೋದಕ್ಕೆ ನಮ್ಮ ಹತ್ರ ಅಂತೇಳಿ. ಎಷ್ಟು ಎಂಜಾಯ್ ಮಾಡಿದ್ವಿ ಅಂತ ಹೇಳಿದ್ರೆ, ಅವತ್ತು ಬಂದು ಡೇ 3 ಇದು. ನಮಗೆ ಲಾಸ್ಟ್ ಅಂದರೆ ನಾಳೆ ಇಷ್ಟೊತ್ತಿಗಿರಲ್ಲ ಅಂತೇಳಿ ನನ್ನ ತಮ್ಮ ಕೂಡ ಹೇಳ್ತಾ ಇದ್ದ. ಇವತ್ತು ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಆಸೆ ಇತ್ತು. ಸುಮ್ಮನೆ ನಮ್ಮ ಮುಂದೆ ಆಡೋಣ ಅಂತ ಹೇಳ್ಬಿಟ್ಟು ಅಮ್ಮ ಮತ್ತು ಸಾನು ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡಿದರು. ಹೇಗೆ ಆಡಿದ್ರು, ನಾನು ಫಾಸ್ಟ್ ಫಾರ್ವರ್ಡ್ ಮಾಡಿದ್ದೀನಿ, ಯಾಕಂದರೆ ಸಾಂಗ್ ಕಾಪಿರೈಟ್ ಇಶ್ಯೂ ಆಗುತ್ತೆ. ಅದಾದಮೇಲೆ ಮಂಜು ಮತ್ತು ಸಾನು ರೀಲ್ಸ್ ಮಾಡೋಣ ಅಂತೇಳಿ ಸಾಂಗಿಗೆ ಪ್ರಾಕ್ಟೀಸ್ ಮಾಡ್ತಾಯಿದ್ರು. ಅದೊಂದು ಕ್ಲಿಪ್ಪಿಂಗ್ ಹಾಗೆ ಇರಲಿ, ಹೇಗೆಲ್ಲ ಪ್ರಾಕ್ಟೀಸ್ ಮಾಡಿದ್ರು ಅಂತ ಹೇಳ್ಬಿಟ್ಟು ನಾನು ಹಾಗೆ ವಿಡಿಯೋ ಮಾಡ್ಕೊತಾ ಇದ್ದೆ. ಏನಂತ ಹೇಳಿದ್ರೆ, ಇದನ್ನು ಕೂಡ ಸ್ವಲ್ಪ ಫಾಸ್ಟ್ ಫಾರ್ವರ್ಡ್ ಮಾಡಿದ್ದೀನಿ, ಯಾಕಂದರೆ ಕಾಪಿರೈಟ್ ಇಶ್ಯೂ ಆಗುತ್ತೆ ಅಂತೇಳಿ.
ಕೊರಿಯೋಗ್ರಾಫ್ ಮಾಡಿದ್ದು ಕೊರಿಯೋಗ್ರಾಫ್ ಮಾಡಿದ್ದು ಮೇನ್ ಲೀಡು ಬಾರ್ಬಿ ಏನ ಬಾಬೆ ಬಾರ್ಬಿ ದಾದ ಬೋಡು ಚಿಕನ್ ಎಲ್ಲ ರೆಡಿ ಮಾಡಿಟ್ಟಿದ್ದೀವಿ ಸುಟ್ಕೊಂಡು ತಿನ್ನೋದಕ್ಕೆ. ಹಾಂ, ಚಿಕನ್ ಎಲ್ಲ ಫುಲ್ ರೆಡಿ ಮಾಡಿಟ್ಟಿದ್ದೀವಿ. ಈಗ ಒಂದು ಸ್ವಲ್ಪ ಹೊತ್ತು ನೆನಿಲಿ ಅಂತ ಮುಚ್ಚಿಟ್ಟಿದ್ದೀವಿ ನೆನಿಲಿ. ಆಮೇಲೆ ನೆಕ್ಸ್ಟು ನಾನೇ ಚಿಕನ್ ರೆಡಿ ಮಾಡಿದ್ದೀನಿ. ಗೊತ್ತಿಲ್ಲ, ಫಸ್ಟ್ ಟೈಮ್ ಮಾಡಿರೋದು ಹೆಂಗಿರುತ್ತೆ ಅನ್ನೋ ಗೊತ್ತಿಲ್ಲ. ನೋಡೋಣ, ಆಮೇಲೆ ನಿಮಗೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಕೀಪ್ ವಾಚಿಂಗ್. ಇವಾಗ ಒಂದು ಇಂಟ್ರೆಸ್ಟಿಂಗ್ ಮೂವಿ ನೋಡ್ತಿದ್ದೀವಿ, ದೇವದ್ದು. ನೋಡ್ಬಿಟ್ಟು ಆಮೇಲೆ ಕಂಟಿನ್ಯೂ ಮಾಡ್ತೀನಿ. ಬಾಯ್ ಗಾಯ್ಸ್, ಲವ್ ಯು ಆಲ್. ಇದು ನೀವು ತಿನ್ರಿ, ಬೇಯಿಸ್ಕೊಡ್ತೀನಿ. ಇದೇ ನೋಡಿ ಫೈರ್ ಕ್ಯಾಂಪ್. ಫೈರ್ ಕ್ಯಾಂಪ್ ಮಾಡ್ತಿದ್ವಿ, ಈಚೆ ಮಳೆ ಬಂದ್ಬಿಡ್ತು, ಫೈರ್ ಕ್ಯಾಂಪ್ ಮಾಡಕ್ಕಾಗಿಲ್ಲ. ಫ್ಲಾಪ್. ಅದಕ್ಕೆ ಗ್ಯಾಸ್ ಕ್ಯಾಂಪ್ ಮಾಡ್ತಾ ಇದೀವಿ. ಇದು ಗ್ಯಾಸ್ ಕ್ಯಾಂಪ್ ಯಾರು ಮಾಡಿಲ್ಲ. ಏನಕ್ಕೆ ಮಾಡಿಲ್ಲ, ಮಾಡಿರ್ತಾರೆ. ಮೂತ್ರಪಿಂಡ ಅಂತ ಇದು ಅಮ್ಮನ ಫೇವ್ರೇಟ್. ಫಸ್ಟ್ ಟೇಸ್ಟ್ ನೋಡ್ತಾರೆ, ಅದು ಅಮ್ಮನೇ. ಅಮ್ಮ ಎಳಿರಿ ಹಂಗೆ ಒಂದ್ ಬೆರಳಲ್ಲಿ ಸುಡಲ್ಲ. ಅಮ್ಮ ಟೇಸ್ಟ್ ನೋಡಿ ಹೇಳಿ ಹೆಂಗಿದೆ. ಅಮ್ಮ ಸೂಪರ್ ಹೇಳೋದು. ಇದು ಮಸ್ತ್ ಇರುತ್ತಲ್ಲ, ಮಸ್ತ್ ಇರುತ್ತಲ್ಲ. ನೋಡಿ ಇದನ್ನೆಲ್ಲ ಸುಟ್ಟಿಟ್ಟಿರೋದು ಚೆನ್ನಾಗಿದೆ. ಚೆನ್ನಾಯ್ತಾ? ಅಮ್ಮ ಸೂಪರ್ ಅಂತಿದ್ದಾರೆ. ಅಮ್ಮ ಹಿಂಗಿದ್ರು ಸೂಪರ್ ಅಂತಾರೆ ನಾವು ಕೊಟ್ರೆ. ಸೂಪರ್. ಇದು ಚೂರಿಗೆ ಗುಂಡ್ಕಾಯಿ, ಚೂರಿ ಗುಂಡ್ಕಾಯಿ, ಚೂರಿ. ಇದು ಕೋಳಿ ತಿಕ್ಕ, ಮೂತ್ರಪಿಂಡ. ಕೋಳಿದು ಅವನ ಅದನ್ನೇ ಮೂತ್ರಪಿಂಡ ಅಂತ ಮೂತ್ರಪಿಂಡ. ಇಷ್ಟ ಆಗುವಂತಹ ಇದು ಗುಂಡ್ಕಾಯಿ, ಇದು ಗುಲ್ಕಾ. ಮೂತ್ರಪಿಂಡ. ನೀವೇನ ಗುಲ್ಕಾ ಅಂತ? ಮೂತ್ರಪಿಂಡ ಗುಲ್ಕಾ ಅಂತ ಮಾಡ್ತೀರಾ? ಮಾಡ್ಬಿಡಕ್ಕ ಹೆಂಗೆ ಕೊಡಿಲಿ ಮಾತು. ಏಯ್ ಮೂದೇವಿ ಎಲ್ಲ ಮಾಡ್ತೀನಿ. ಇದು ಬಾಂಡ್ಲಿನೇ ಬಿಡುತ್ತೈತೆ. ಇದು ಇಟ್ಕೋತೀನಿ ನಾನು. ನೀನು ಮಾಡಿ ಬಿಡು ಬಟ್ಟೆ ಎತ್ತು. ಏಯ್ ಹಂಗೆ ಮಾಡ್ತೀನಿ ಇರಬಾರ್ದು. ಸ್ವಲ್ಪ ಹೊತ್ತು ಅದು ಫ್ರೈ ಆಗಲಿ. ಅದು ಜಾಸ್ತಿ ಎಣ್ಣೆ ಇಲ್ಲ. ಏನೋ ಅಳ್ಕೊಂಡೆಲ್ಲ ಮಾಡಬೇಡ್ರಿ. ಅಳ್ಕೊಂಡು ಮಾಡಂಗಿದ್ರೆ ಮಾಡಬೇಡಿ. ಆಲ್ಫಮ್ ಕುಕ್ ಬೈ ಸಾನ್ವಿ. ನೀರು ಬರ್ತಿದೆ. ಈರುಳ್ಳಿ ಕಟ್ ಮಾಡಿ. ಅಮ್ಮ ತಂದೂರಿ. ಬನ್ನಿ ಇಲ್ಲಿ ತಂದೂರಿ ನೋಡಿ. ಅಮ್ಮ ತಂದೂರಿ ನೋಡಿ. ಈ ತಂದೂರಿ ಸೂಪರ್. ಅಷ್ಟೇ ಅಲ್ಲ, ಸೂಪರ್ ಈರುಳ್ಳಿ ತಿನ್ನಿ ಒಟ್ಟಿಗೆ. ಚೆನ್ನಾಗಿದ್ಯಾ?
ಆಗ್ತಾ ಇದೆ ಅಲ್ಲಿ. ಇಲ್ಲ ಸಣ್ಣ ಮಾಡಿ ನಾವಿಲ್ಲ ಅಂದ್ರೆ ಚೆನ್ನಾಗಿದೆ ಅಂತ ಹೇಳ್ಬೇಕು ವಿಡಿಯೋದಲ್ಲಿ ಅಂತ ಹೇಳ್ಕೊಟ್ರು. ಇಲ್ಲ ಅಂದ್ರೆ ಚೆನ್ನಾಗಿದೆ ಅಂತ ಹೇಳ್ಬೇಕು ವಿಡಿಯೋದಲ್ಲಿ. ಫಾರ್ವರ್ಡ್ ಮಾಡೋ ನಿಲ್ಸು ಬ್ಯಾಕ್ ಬಾ. ನಾವಿಲ್ಲ ಅಂದ್ರೆ ಚೆನ್ನಾಗಿದೆ ಅಂತ ಹೇಳ್ಬೇಕು ವಿಡಿಯೋದಲ್ಲಿ. ಟೇಸ್ಟ್ ನೋಡ್ ಅಮ್ಮ ಟೇಸ್ಟ್ ನೋಡ್ ಬಾ ತಂದೂರಿ ಚಿಕನ್. ಇಲ್ಲಿ ನೋಡಿ ಹೆಂಗೆ ಬಕ್ಕ ಪಕ್ಷಿಗಳ ತರ ಕಾದಿ ಕಿತ್ಕೊಂಡು ಪತ್ಕೊಂಡು ತಿಂತಾ ಇದ್ದಾರೆ. ಒಂದು ಪೀಸ್ ಹಾಕೊಟ್ಟಿವ್ರಿ. ನೋಡಿ ಚೆನ್ನಾಯ್ತಮ್ಮ. ಉಪ್ಪಿಡಿದಿಲ್ಲ. ಹೌದು ಉಪ್ಪು ಹಿಡ್ದಿಲ್ಲ. ಉಪ್ಪು ಸ್ವಲ್ಪ ಕಮ್ಮಿ ಆಯ್ತು. ಅಂದ್ರೆ ಹೊರಗಡೆ ಕರೆಕ್ಟ್ ಇದೆ ಹುಳಿ ಎಲ್ಲ, ಒಳಗಡೆ ಮಾತ್ರ ಸ್ವಲ್ಪ ಉಪ್ಪು ಕಮ್ಮಿ ಇದೆ ಅಷ್ಟೇ. ಇದನ್ನ ಆಕ್ಚುಲಿ ಸುಡ್ಬೇಕು ಅಂತ ಅನ್ಕೊಂಡಿದ್ದಲ್ವಾ, ಅದಕ್ಕೆ. ನಗು ಬರ್ತಿದೆ ಸಾನ್ವಿಗೆ, ಬರ್ತಿದೆ ಸಾನ್ವಿಗೆ. ಹಲೋ ಗಾಯ್ಸ್, ಇಲ್ಲಿ ನಮ್ಮ ಮಾಲು ಅಕ್ಕನವರು ಎಂತ ಆಲ್ಫಾಮ್ ಮಾಡ್ತಿದ್ದಾರೆ ನೋಡಿ. ಹಾ ಈಗ ಬಂದಿದೆ, ಚೆನ್ನಾಗಿದಾ? ನಾಟ್ ಬ್ಯಾಡ್. ನೋಡಿ ಇಲ್ಲಿ ನೋಡಿ ರೆಡಿ ಮಾಡ್ತಿದ್ದಾರೆ. ಈಗ ಇಬ್ರು ಗೆಸ್ಟಿಗೆ ಕೊಟ್ಟು ಬಂದಿದ್ದೀವಿ, ಬನ್ನಿ ಅವರ ಅಭಿಪ್ರಾಯ ಕೇಳ್ಕೊಂಡು ಬರೋಣ. ಅಮ್ಮ ಹೆಂಗಿತ್ತಮ್ಮ? ಹಸಿ ಮಾಂಸ ತಿನ್ನುವ ಹಾಗೆ ಇದೆ, ಏಯ್, ಹಸಿ ಮಾಂಸ ತಿನ್ನುವ ಹಾಗೆ ಇದೆ. ಏಯ್, ಅರ್ಧ ಬಂದಿದೆ ಅರ್ಧ ಬಂದಿಲ್ಲ. ಹೌದಾ? ಎಂತ ಮಾಡೋದು ಇದನ್ನ? ತಿನ್ನಿ, ಈರುಳ್ಳಿ ಜೊತೆ ಸೇರಿಸಿ ತಿನ್ನು. ಹೆಂಗಿದೆ? ಚೆನ್ನಾಗಿದ್ದ? ಓಕೆ ಗೈಸ್, ನೋಡಿದ್ರಲ್ಲ ಅಷ್ಟೇ ಇವತ್ತಿನ ವ್ಲಾಗ್. ಇದು ಬಂದು ಡೇ 3 ವ್ಲಾಗ್ ಆಗಿರುತ್ತೆ. ನಾಳೆ ಲಾಸ್ಟ್ ದಿನದ ವ್ಲಾಗು ನಾಳೆ ಅಪ್ಲೋಡ್ ಮಾಡ್ತೀನಿ. ಅದರಲ್ಲಿ ನಿಮಗೆ ಕಬಡ್ಡಿ ಆಟ ಆಡಿದ್ದು ಕೂಡ ಇನ್ಕ್ಲೂಡ್ ಮಾಡ್ತೀನಿ. ಮತ್ತು ಇನ್ನೂ ಏನು ಆಟ ಆಡಿದ್ವಿ, ಲಾಸ್ಟ್ ದಿನ ಹೇಗಿತ್ತು ನಾವು ಬರಬೇಕಾದ್ರೆ ಅನ್ನೋದನ್ನ ಕಂಪ್ಲೀಟ್ ವಿಡಿಯೋ ಇರುತ್ತೆ. ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನನ್ನ ಚಾನಲ್ನ ಮರೀದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲವ್ ಯು ಆಲ್, ಕೀಪ್ ವಾಚಿಂಗ್.